ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪನ್ಯ ವ್ಲಾಗ್ಸ್. సో గైస్ పొద్దున చూసినాము ఎట్లుంది మంత్రాలయం గుడి అని. సో ఇప్పుడు అంతా నైట్ వ్యూ ఫుల్ కలకలాడుతుంది. సో దాన్ని చూడండి, ఇక్కడ చూడండి రాముడు ఉన్నాడు, జై శ్రీరామ్. ఇంకా అటు చూడండి ఇంత లైటింగ్ తోని ఎంత బాగుంది. చూడండి నైట్ లైటింగ్స్ ఎంత బాగా కనిపిస్తుంది. నాకేమో పొద్దున కంటే ఇప్పుడే చాలా బాగుంది. చూడండి గైస్, రాఘవేంద్ర స్వామిది హిస్టరీ అంతా ఇక్కడ ఇది స్కల్పింగ్ చేసి పెట్టినారు అంతా. యాక్చువల్ గా నాకు తెలియదు రాఘవేంద్ర స్వామి స్టోరీ ఏంటి అనేసి, ఎందుకంటే రాఘవేంద్ర స్వామిని ఎప్పుడు అంత దీనిగా మొక్కడం, అంత భక్తికి చేయడం ఎప్పుడు చేయలేదు. మంత్రాలయం కూడా ఫస్ట్ టైం వచ్చిన మంత్రాలయం అనే ఒక ప్లేస్ ఉందని కూడా మా ఆయన చెప్తే తెలిసింది. ಆಕ್ಚುಲಿ ಇವ್ರಿಗೆ ಹೈದರಾಬಾದ್ಗೆ ಮಂತ್ರಾಲಯ ಹತ್ರ, ನಮ್ಮ ಬೆಂಗಳೂರು ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರಿಂದ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್. ಇವ್ರು ಹೈದರಾಬಾದ್ ಇಂದ ಬರೀ 250 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಇವ್ರಿಗೆ ಗೊತ್ತೇ ಇಲ್ಲ ಮಂತ್ರಾಲಯ ಬಗ್ಗೆ, ರಾಘವೇಂದ್ರ ಸ್ವಾಮಿ ಬಗ್ಗೆ ಎಲ್ಲ. రాఘవేంద్ర స్వామి టెంపుల్ హైదరాబాద్ లో కూడా ఉంది, బర్కత్పురాల, అది తెలుసు. కానీ ఇంత గ్రాండ్ గా వినింది అంటే అంత తిరుపతి, షిర్డి, యాదగిరి గుట్ట ఇవంతా ఎట్లుంటామో అంత మంత్రాలయం గురించి వినలేదు. సో ఫస్ట్ టైం ನಾವೇ ಕರ್ಕೊಂಡ್ ಬಂದಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ఇప్పుడు నాకు ಫುಲ್ ತಿರ್ಗಿಸ್ಬಿಟ್ಟಿನ್ ಬೆಳಗ್ಗೆಯಿಂದ ಮಂತ್ರಾಲಯ ಎಲ್ಲ. ಮಾರ್ನಿಂಗ್ ದರ್ಶನ, ಆಮೇಲೆ ಬೇರೆ ಕಡೆ ಎಲ್ಲ ಒಂದು 5 ಪ್ಲೇಸಸ್. ಇವಾಗ ಮತ್ತೆ ನೈಟ್ ವ್ಯೂ ಅಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್. ಅದ್ ನೋಡಿ ಗೈಸ್, ಅದೇ ಏನ್ ಮಸ್ತ್ ಕಾಣಿಸ್ತೈತೆ ನೋಡಿ ಲೈಟಿಂಗ್ಸ್ ಅಲ್ಲಿ. అన్ని లాంగ్వేజెస్ రాస్తుంది, ತೆಲುಗು, ಇಂಗ್ಲಿಷ್, ಹಿಂದಿ, ಕನ್ನಡ. ಮಸ್ತ್ ಕಾಣಿಸ್ತೈತೆ. ಬೆಳಗ್ಗೆ ಹೆಂಗಿತ್ತು, ಇವಾಗ ಹೆಂಗೈತೆ ಲೈಟಿಂಗ್ ಅಲ್ಲಿ ನೋಡಿ, ಕ್ರೇಜಿ ಆಗೈತೆ ನೋಡಿ ಗೈಸ್. ಟೈಮು 6:52, ಆಲ್ಮೋಸ್ಟ್ 7 ಗಂಟೆ ಆಗ್ತೈತೆ. ಆದ್ರೂ ಜನ ನೋಡಿ ಎಷ್ಟು ಜನ ಅವ್ರೆ. ಇವರೆಲ್ಲ ಇವತ್ತು ನೈಟ್ ಇಲ್ಲಿಂದ ಹೊರಡ್ತಾರ, ಇಲ್ಲ ನೈಟ್ ಇವತ್ತು ಇಲ್ಲೇ ಆಳ್ತಿದ್ದು ನಾಳೆ ಹೊರಡ್ತಾರ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಜನ ಅವ್ರೆ. ಇನ್ನು ನೋಡಿ ಇಲ್ಲೆಲ್ಲ ಹಸುಗಳು ತುಂಬಾ ಇರ್ತದೆ ಈ ತರ. గైస్ మళ్ళీ ఖాళీ ఉన్నట్టు అనిపిస్తుంది కొంచెం. మళ్ళీ ఒకసారి వెళ్ళి దర్శనం ఫైనల్ టైం వెళ్తున్నాం కాబట్టి ఒకసారి మళ్ళీ దర్శనం చేసుకొని వద్దాం. ఇప్పుడు మోస్ట్లీ ఖాళీ ఉంది అనిపిస్తుంది, చూద్దాం ఎంత టైం పడుతుంది. సో వెళ్ళొచ్చి కలుద్దాం రండి. ಸೊ ಗಾಯ್ಸ್, 2ನೇ ಸತಿನೂ ದರ್ಶನ ಮುಗಿಸ್ಕೊಂಡು ಇವತ್ತು ತಾನೇ ಆಚೆ ಬಂದ್ರೆ ಇಲ್ಲಿ ರಥೋತ್ಸವ ಸ್ಟಾರ್ಟ್ ಆಗಿದೆ ನೋಡಿ. ಅಲ್ಲಿ ನೋಡಿ ಫಸ್ಟ್ ಬೆಳ್ಳಿ ಆನೆಯಲ್ಲಿ ದೇವ್ರನ್ನ ರಥೋತ್ಸವ ಮಾಡ್ತಾರೆ. ನೋಡಿ ಈ ತರ ನಡೆಯುತ್ತೆ ರಥೋತ್ಸವ. ಯಾರ್ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಯಾರ್ಯಾರು ನೋಡಿಲ್ಲ ನಮ್ಮ ವಿಡಿಯೋ ಅಲ್ಲಿ ನೋಡ್ಕೊಂಡು ನೋಡಿ. ದೇವ್ರು ಬೆಳ್ಳಿ ಆನೆ ಇದು. ಈ ತರ ದೇವಸ್ಥಾನ ಸುತ್ತು ಒಂದು ರೌಂಡ್ ಹಾಕೊಂಡು ಮತ್ತೆ ಆ ಕಡೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬೇರೆ ಇದ್ರ ಮೇಲೆ ಕುಂಡಿಸ್ಕೊಂಡು ದೇವ್ರನ್ನ ಬರ್ತಾರೆ ನೋಡಿ. ಫಸ್ಟ್ ಆನೆ ಮೇಲೆ ಆಯ್ತು, ಇವಾಗ ಸೆಕೆಂಡ್ ಅಲ್ಲಿ ಈ ತರ ಒಂದು ಇದ್ರ ಮೇಲೆ ಬರ್ತಾ ಇತ್ತು ನೋಡಿ. ದೇವ್ರು ನಿಮ್ಗೆ ನೀಟಾಗಿ ಕಾಣಿಸಲ್ಲ ಫೋನಲ್ಲಿ, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನೋಡಿದ್ರೆ ಮಸ್ತ್ ಕಾಣಿಸ್ತದೆ ದೇವ್ರು.
ನೋಡಿ ಗೈಸ್, ಇವಾಗ 3ನೇ ರೌಂಡ್ ಬರ್ತಿದೆ. ಇದು ಬೆಳ್ಳಿ ರಥ. ಕ್ಯಾಮ್ರಾ ನಿಮ್ ದೇವ್ರು ನೀಟಾಗಿ ಕ್ಲಿಯರ್ ಆಗಿ ಕಾಣಿಸಲ್ಲ. ಡೈರೆಕ್ಟ್ ಆಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ನೋಡಿ ನೋಡಿ, ಇವಾಗ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ. ಇವಾಗ 4ನೇ ರೌಂಡ್ ಬರ್ತಿದೆ. ಸೊ ಇದು ನೋಡಿ, ಬಂಗಾರದ ರಥ. ಬಂಗಾರದ ರಥ ಇದು. ನೋಡಿ, ಇವಾಗ ದೇವ್ರು ನೀಟಾಗಿ ಕಾಣಿಸ್ತೈತೆ. ಗೋವಿಂದ ಗೋವಿಂದ ಗೋವಿಂದ. ಗೋಲ್ಡ್ ರಥ ಇದು, ಬಂಗಾರದ್ದು. ನೋಡಿ, 4ನೇ ರೌಂಡ್ ಮುಗಿಸ್ಕೊಂಡು ಬಂದ್ರು. ಸೊ ಇವಾಗ ಇಲ್ಲಿ ದೇವ್ರನ್ನ ಇನ್ನೊಂದು ರಥಕ್ಕೆ ಶಿಫ್ಟ್ ಮಾಡ್ತಾರೆ. ಸೊ ಇದು 5ನೇ ರಥ. 5ನೇ ರೌಂಡ್ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಪೂಜೆ ಮಾಡ್ತಾರೆ. ನೋಡಿ ಎಷ್ಟು ಜನ ಅವರೇ ಅಂದ್ಬಿಟ್ಟು ರಥೋತ್ಸವ ನೋಡೋದಕ್ಕೆ. ಡೈಲಿ ರಥೋತ್ಸವ ನಡೆಯುತ್ತೆ. ನೈಟ್ ಹೊತ್ತು ಯಾರನ್ನ 7 ಗಂಟೆವರೆಗೂ ಇದ್ರೆ ಬಂದು ಈ ರಥೋತ್ಸವನ ನೋಡ್ಬೋದು.
ಗೈಸ್, ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಕೂತಿದ್ದೀರಿ. ಕಾಲುಗಳಂತೂ ಸಿಕ್ಕಾಪಟ್ಟೆ ನೋವ್ತೈತೆ. ಬೆಳಗ್ಗೆಯಿಂದ ನಿಂತು ನಿಂತು ಓಡಾಡಿ ಓಡಾಡಿ ಇವಾಗೂ ಒಂದಷ್ಟೊತ್ತು ನಿಂತು ನಿಂತು ಹೆವಿ ನೋವ್ತೈತೆ. ಅದಕ್ಕೆ ಮುಗಿಸ್ಕೊಂಡ್ ಬಂದು ಪೀಸಾಗೆ ನೋಡಿ ಕರೆಕ್ಟಾಗೆ ದೇವಸ್ಥಾನ ಮುಂದೆಗಡೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂತ ಇದೀವಿ. ಚೆನ್ನಾಗಿತ್ತು ಇವತ್ತು ನಮ್ದು ಟೈಮು ಅಂತ. ಬೆಳಗ್ಗೆನು ಮಸ್ತಾಗಿ ದರ್ಶನ ಆಯ್ತು, ಇವಾಗೂ ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೆ, ರಥೋತ್ಸವ ಸ್ಟಾರ್ಟ್. ಚೆನ್ನಾಗಿತ್ತು, ಖುಷಿ ಆಯ್ತು. ಫಸ್ಟ್ ಟೈಮ್ ನೋಡಿದ್ದು. ಹೆಂಗಿತ್ತಮ್ಮ ರಥೋತ್ಸವ ಎಲ್ಲ? ಮಂತ್ರಾಲಯನೇ ಹೆಂಗಿತ್ತು? ಚೆನ್ನಾಗಿತ್ತಲ್ಲ ರಥೋತ್ಸವ? అంటే 5 రౌండ్స్ తిప్పినారు. 5 రౌండ్స్ కూడా డిఫరెంట్. ఫస్ట్ ఎలిఫెంట్, అది సిల్వర్ ది, మళ్ళీ ఏదో వుడెన్ ది రథము, మళ్ళీ సిల్వర్ ది, మళ్ళీ ఇది రథం లాంటిదే, మళ్ళీ లాస్ట్ వచ్చేసి గోల్డ్ ఉండే. బాగుండే, డిఫరెంట్ రకాలు. ఫస్ట్ గోల్డ్ రథంలో అయితే హార్సెస్ ఉండే, ಸೆಕೆಂಡ್ ಗೋಲ್ಡ್ ರಥಂನ ಇದು ಪಿಕಾಕ್ಸ್ ఉండే. ನೈಸ್ ಬಾಗುಂಡೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಂಗೆ ಕಲ್ಯಾಣಿ ಎಲ್ಲ ಐತಂತೆ ನೋಡ್ಕೊಂಡು ಇನ್ನೊಂದ್ಸಲಿ ರೌಂಡ್ ಹಾಕೊಂಡು. ಕಲ್ಯಾಣಿ ಅವಾಗ ಹೇಳಿಲ್ಲ, ಗುಂಡಂ ತೆಲುಗುలో ಗುಂಡಂ ಅಂటారు. ನೋಡ್ಕೊಂಡು ಒಂದು ರೌಂಡ್ ಹಾಕೊಂಡು ಮತ್ತೆ ನೈಟ್ ನಮ್ಗೆ 10:15ಗೆ ಬಸ್ ಇದೆ ರಿಟರ್ನ್ ಬ್ಯಾಂಗ್ಳೂರ್ಗೆ. ಅಷ್ಟೊತ್ತಿಗೆ ಊಟ ಗೀಟ ಮಾಡ್ಕೊಂಡು ರೂಮ್ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗ್ಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಸಿಗ್ತೀವಿ. సో ఇప్పుడు టైం వచ్చేసి 7:50. ఇంకా 3 hours. 2 hours. 2 hours. ಚಲೋ ನೋಡಿ ಗೈಸ್, ಇದು ಕಲ್ಯಾಣಿ ಪರಿಮಳ ತೀರ್ಥ ಅಂತೆ. ಆಮೇಲೆ ಇಲ್ಲಿ ಇವ್ರಿಗೆ ಕೋನೇರು ಅಂದ್ರೆ ಅರ್ಥ ಆಗುತ್ತೆ, ಕಲ್ಯಾಣಿ ಅಂದ್ರೆ ಗೊತ್ತಾಗಲ್ಲ. ಕೋನೇರು ಸಕಲಾಗಿ ಮಾಡೋರೆ ನೋಡಿ. ಚೆನ್ನಾಗಿದೆ, ಫುಲ್ ಫೌಂಟೇನ್ ಎಲ್ಲ ಹಾಕವ್ರೆ ನೋಡಿ. ಇದೇನೋ ಇಲ್ಲಿ ಇದು ಏನೋ రథ ముಳುగోಗ್ತಾ ఇರೋ ತರ ಐತೆ ಇಲ್ಲಿ. కాదు, దేవుణ్ణి తిప్పుతారేమో ఎప్పుడన్నా ఇక పెట్టి దాంట్లో. ಚೆನ್ನಾಗಿದೆ ನೋಡಕ್ಕೆ ಲೈಟಿಂಗ್ ಅಲ್ಲಿ. ನೋಡಿ ಇದು ಈ ಕಡೆ ಸೈಡ್ ಇಂದ ಮಸ್ತ್ ಕಾಣಿಸ್ತೈತೆ ಹತ್ತಿರದಲ್ಲಿ ಫೌಂಟೇನ್. ಇದೆ ಕಲ್ಯಾಣಿ, ಚೆನ್ನಾಗಿ ಮಾಡೋರೆ ಕಲ್ಯಾಣಿ. ಕನ್ನಡದಲ್ಲಿ ಕಲ್ಯಾಣಿ, ತೆಲುಗು ಅಲ್ಲಿ ಕೋನೇರು. ಚೆನ್ನಾಗಿದೆ. ಜಸ್ಟ್ ಇಂದ ಬಂದು ಊಟ ಮಾಡ್ತಾ ಇದೀವಿ. ಬಟರ್ ರೋಟಿ ವಿತ್ ವೆಜ್ ಕೊಲ್ಹಾಪುರಿ. ಚಲೋ ಗೈಸ್, ಸೊ అయిపోయింది. ಡನ್ ವಿತ್ ಮಂತ್ರಾಲಯ ಟ್ರಿಪ್ ಎಲ್ಲ ಮುಗೀತು. ಬಂದು ಆಲ್ರೆಡಿ ಬಸ್ಸು ಹತ್ಬಿಟ್ಟು ನಮ್ಮ ಸೀಟಲ್ಲಿ ಬಂದು ಕೂತಿದ್ದೀವಿ. ಮೂವ್ ಆದರೆ ನಿದ್ದೆ ಹೋದರೆ ಬೆಳಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಬ್ಯಾಂಗ್ಳೂರ್. ಸೊ ನೆಕ್ಸ್ಟ್ ಇದೇ ಥರ ಒಂದು ಒಳ್ಳೆ ವಿಡಿಯೋ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್.